ನಮಸ್ಕಾರ ಪ್ರವೀಣ್ರೆ. ನಾನು ಹೇಳೋದು ಇಷ್ಟೇ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತೇಳಿ ಒಂದು ಗಾದೆ ಇದೆ. ಆ ಗಾದೆಯಲ್ಲೇ ಮುಂದುವರಿಸಿ ಹೇಳೋದಾದರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ. ಅಂದರೆ ನೀವು ಎಂಥ ವಿದ್ಯೆನೇ ಕಲೀರಿ, ಏನೇ ಮಾಡಿ, ಆದರೆ ಅದರೆಲ್ಲದರಲ್ಲಿಯೂ ನಮ್ಮ ವ್ಯವಸಾಯ ಅಥವಾ ಕೃಷಿ ಅತ್ಯಂತ ಮಹತ್ವದ ವಿದ್ಯೆ ಅಂಥೇಳಿ ಗಾದೆ ಹೇಳ್ತಾ ಇದೆ. ಇದರ ಗೂಢಾರ್ಥ ಏನಂತ ಹೇಳಿದರೆ, ನೀವು ಎಷ್ಟು ದೊಡ್ಡ ವಿದ್ಯಾವಂತರಾಗಲಿ, ಎಷ್ಟು ದೊಡ್ಡ ಟೆಕ್ನಾಲಜಿ ಗೊತ್ತಿದ್ದವರಾಗಲಿ, ದೊಡ್ಡ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಸೈನ್ಸ್ ಅಂದರೆ ವಿಜ್ಞಾನಿ ಆಗಲಿ, ಅಥವಾ ದೊಡ್ಡ ಸಾಹಿತಿ ಆಗಲಿ, ಏನೇ ಆಗಲಿ, ಅದು ಎಲ್ಲದಕ್ಕೂ ಮೂಲ ಎಲ್ಲಿಂದ ಬರ್ತದೆ ಅಂದರೆ ನಿಮ್ಮ ದೇಹ, ನಿಮ್ಮ ಮೆದುಳು, ನಿಮ್ಮ ಮನಸ್ಸು, ನಿಮ್ಮ ಚಿಂತನೆ, ನಿಮ್ಮ ಯೋಗ್ಯತೆ ಅಂದರೆ ನಿಮ್ಮ ಪ್ರತಿಭೆ. ಅದೆಲ್ಲದಕ್ಕೂ ಆಧಾರ ಯಾವುದು? ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳುವಂಥ ಆಹಾರ. ಅಂದರೆ ನಿಮಗೆ ಯಾವ ರೀತಿಯ ಆಹಾರ ಪದಾರ್ಥಗಳು ಕೃಷಿ ಮೂಲದಿಂದ ಬಂದಾಗ ಮಾತ್ರ ನೀವು ಒಬ್ಬ ಆರೋಗ್ಯವಂತ ವ್ಯಕ್ತಿಯಾಗಿ, ಉತ್ತಮ ಮನಸ್ಸು ಮೆದುಳನ್ನು ಹೊಂದಿದವರಾಗಿ ಚಿಂತನೆ ಮಾಡಿ ಬೇರೆ ಬೇರೆ ವಿಚಾರಗಳನ್ನು ನೀವು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ನಿಮ್ಮಲ್ಲಿ ವ್ಯವಸಾಯವೇ ಇಲ್ಲ, ಕೃಷಿಯೇ ಇಲ್ಲ, ಒಳ್ಳೆಯ ಆಹಾರ ಇಲ್ಲ, ನಿಮ್ಮ ದೇಹಕ್ಕೆ ಬೇಕಾಗುವಂಥ ಪೌಷ್ಟಿಕ ಆಹಾರ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ನೀವೇನಾಗ್ಬೋದು? ನಾವು ಈಗಾಗಲೇ ಕಂಡುಕೊಂಡು ಬಂದಿರೋ ಒಂದು ಬಹಳ ದೊಡ್ಡ ಸತ್ಯ ಅಂತ ಹೇಳಿದರೆ, ಬಹಳ ಹಿಂದೆ ಹೋಗೋದು ಬೇಡ. ನಾವು ಹಿಂದಿನ ನಮ್ಗೆ ಗೊತ್ತಿಲ್ಲದ ಚರಿತ್ರೆಗೆ ಹೋಗಿ ನಾವು ಏನೇನೋ ಕಟ್ಟುಕತೆಗಳನ್ನು ಕಟ್ಟುವುದಾಗಲಿ ಅಥವಾ ಕೇಳಿಕೊಂಡು ಹಾಂ ಅಂತ ಹೇಳೋದು ಬೇಡ. ಸತ್ಯವನ್ನು ಹುಡುಕಿ ಹೋದರೆ ನಮ್ಮ ಅಜ್ಜ ಅಜ್ಜಿಯನ್ನು ನಾವು ಕಣ್ಣಾರೆ ನೋಡಿದ್ದೇವೆ, ಅವರ ಬದುಕನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಸುಮಾರು ಒಂದು 70-80 ವರ್ಷದ ಬದುಕು ಅಥವಾ 60 ವರ್ಷದ ಬದುಕನ್ನು ಅವರು ಬದುಕಿ ಹೋಗಿದ್ದಾರೆ. ಕೆಲವರು 100 ವರ್ಷ ಬದುಕಿದ ಅಜ್ಜಂದರು ಇದ್ದಾರೆ, ಅದು ಬೇರೆ ವಿಚಾರ. ಅದರ ನಂತರ ನಮ್ಮ ಅಪ್ಪ ಅಮ್ಮನ ಬದುಕು, ಈ 2 ತಲೆಮಾರನ್ನ ನಾವು ನೋಡಿದ್ದೇ ಹೋದಾದರೆ ಅವರು ಹೇಗೆ ಬದುಕಿದರು? ನಮ್ಮ ಅಜ್ಜಿಯ ಬದುಕು ಸಂಪೂರ್ಣವಾಗಿ ವ್ಯವಸಾಯದ ಮೇಲೆ ನಿರ್ಭರವಾಗಿತ್ತು. ವ್ಯವಸಾಯ ಅಂದಾಗ ಅದೊಂದು ಸಂಪೂರ್ಣ ಸಮಗ್ರ ವ್ಯವಸಾಯ ಪದ್ಧತಿ. ಅಲ್ಲಿ ಬರೀ ಭತ್ತ ಬೆಳೆಯುವುದು ಮಾತ್ರ ಅಲ್ಲ, ಬಾಳೆ ಗಿಡವೂ ಇರ್ತಿತ್ತು, ತರಕಾರಿಯೂ ಇರ್ತಿತ್ತು, ಹಸುಕರುಗಳನ್ನು ಸಾಕುವುದು, ಎಮ್ಮೆ ಸಾಕುವುದು, ಅಂದರೆ ಹೈನುಗಾರಿಕೆ, ಕೃಷಿ, ಸಮಗ್ರ ಕೃಷಿ, ಸೊಪ್ಪು, ಸೋರೆ, ಹಣ್ಣು, ಹಂಪಲು, ಹೂವು, ಕಾಯಿ, ಗಿಡ, ಮರ, ಬಳ್ಳಿ, ಹೀಗೆ ಎಲ್ಲವೂ ಇರ್ತಿತ್ತಲ್ಲಿ. ಪ್ರಕೃತಿಯ ಜೊತೆಯಲ್ಲಿ ಒಂದು ಅನ್ಯೋನ್ಯವಾದಂಥ ಸಂಬಂಧವನ್ನು ಇಟ್ಕೊಂಡು ಅವರು ಬದುಕ್ತಾ ಇದ್ದರು. ಅವರು ಒಂದು ಆರೋಗ್ಯವಂತ ಜೀವನವನ್ನು ನಡೆಸಿದರು. ಬರೀ ಒಂದು ಮಜ್ಜಿಗೆ ನೀರಿರ್ಬೋದು, ಅಥವಾ ಒಂದು ಲೋಟ ಬೆಲ್ಲ ನೀರಿರ್ಬೋದು, ಅಥವಾ ಒಂದು ತೆಂಗಿನಕಾಯಿಯ ಒಂದು ಸ್ವಲ್ಪ ತುರಿ ತೆಗೆದು ಅದರಲ್ಲೊಂದು ಒಳ್ಳೆ ಚಟ್ನಿ ಇರ್ಬೋದು, ಗುಂಬಳಕಾಯಿ ಸಿಪ್ಪೆ ಚಟ್ನಿ ಇರ್ಬೋದು, ಎಲೆವರ್ಗೆ ಸೊಪ್ಪಿನ ಚಟ್ನಿ ಇರ್ಬೋದು, ಅಥವಾ ಎಲೆವರ್ಗೆ ಸೊಪ್ಪಿನ ತಂಬುಳಿ ಇರ್ಬೋದು, ಅಥವಾ ಉರುಗನ ಎಲೆ, ಅಥವಾ ಇನ್ನೇನೇನೋ ಹೀಗೆ ಸೊಪ್ಪು ಸೋರೆಗಳಿಂದ ಅವರು ಮಾಡಿದಂಥ ತಂಬುಳಿ, ಚಟ್ನಿ ಪದಾರ್ಥಗಳು ವಿಶೇಷವಾಗಿದ್ದು, ಆಯಾ ಸಂದರ್ಭಕ್ಕೆ ಆಯಾ ಋತುಗಳಲ್ಲಿ ಬರ್ತಿದ್ದಂಥ ಏನು ಗಿಡ ಮರಗಳು, ಬಳ್ಳಿಗಳಿರ್ಬೋದು ಅಥವಾ ತರಕಾರಿಗಳಿರ್ಬೋದು, ಅದನ್ನು ತಿಂತಾಯಿದ್ರು ಅವರು. ಹಲಸಿನ ಹಣ್ಣಿನ ಟೈಮ್ನಲ್ಲಿ ಒಳ್ಳೆ ಹಲಸಿನ ಹಣ್ಣು ತಿಂತಿದ್ರು. ಹಸಿ ಕಡಿಗೆಯನ್ನು ಕೊಚ್ಚಿ ತಾಳ್ಳು ಮಾಡಿ ತಿಂತಾಯಿದ್ರು. ಒಳ್ಳೆ ಪಲ್ಯ, ತುಂಬ ತೆಂಗಿನೆಣ್ಣೆ ಹಾಕ್ಕೊಂಡು ಆ ಪಲ್ಯದ ಊಟ, ಕೆಸುವಿನ ಎಲೆ ಗೊಜ್ಜು, ಕೆಸುವಿನ ಕಾಲು ಅಥವಾ ಕೆಸುವಿನ ಆ ಏನು ದಂಟಿದೆ ಅದರಿಂದ ಒಳ್ಳೆಯ ಒಂದು ಸಾಂಬಾರು ಹುಳಿ ಮಾಡಿ ಊಟ ಮಾಡ್ತಾಯಿದ್ರು. ಹಾಗೆ ಹಂಬೆ ಅಂದರೆ ಬಾಳೆಯ ದಿಂಡಿನಿಂದ ತಯಾರಿಸಿದಂಥ ಪಲ್ಯ ಮತ್ತು ಹುಳಿ ತರಕಾರಿಗಳನ್ನು ತಿನ್ನುವಂಥದ್ದು, ಹೀಗೆ ಅನೇಕ ಇವತ್ತು ಅವು ಯಾವುದೂ ರೂಢಿಯಲ್ಲಿಲ್ಲ. ಎಲ್ಲವನ್ನೂ ನಾವು ಕಳ್ಕೊಳ್ತಾ ಇದ್ದೇವೆ. ಜನ ಅದನ್ನೆಲ್ಲ ಮರೆತು ಇವತ್ತು ಕ್ಯಾರೆಟು, ಬೀಟ್ರೂಟು, ಬೀನ್ಸು, ಹೀಗೆ ನಮ್ಮದಲ್ಲದ ತರಕಾರಿ ಮೇಲೆ ನಾವು ನಿರ್ಭರರಾಗಿ ಅದನ್ನು ತಿಂದು ಗ್ಯಾಸ್ಟ್ರಿಕ್ ಆಯಿತು, ಮತ್ತೊಂದಾಯಿತು ಅಂತ ಬಡ್ಕೊಳ್ತಾ ಇದ್ದೇವೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಪಟ್ಟಣದತ್ತ ಓಡುವ ಟೆಕ್ನಾಲಜಿಯನ್ನು ತಮ್ಮ ಕನಸಾಗಿಟ್ಟುಕೊಂಡಿರುವಂಥ ಯುವಕರಿಗೆ ನಾನು ಹೇಳೋದಿಷ್ಟೇ, ನೀವು ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ಮಾಡಬೇಕು. ಅಂದರೆ ಬರೀ ಟೆಕ್ನಾಲಜಿಯಿಂದ ನಾವು ಬದುಕಲಿಕ್ಕಾಗೋದಿಲ್ಲ, ನಮ್ಮ ಜಗತ್ತು ಉಳಿಯೋದಿಲ್ಲ. ಕೃಷಿ ಬೇಕೇ ಬೇಕು. ಈಗ ಎ ಐ ಅಂತೀರಿ, ಎ ಐನಲ್ಲಿ ಎಲ್ಲ ಒಬ್ಬ ಟೀಚರ್ಗೆ ರಿಪ್ಲೇಸ್ಮೆಂಟ್ ಆದಂಥ ಎ ಐ ಪದ್ಧತಿ ಬರ್ಬೋದು, ಅಥವಾ ಒಬ್ಬ ಡಾಕ್ಟ್ರಿಗೆ, ಒಬ್ಬ ಲೀಗಲ್ ಲಾಯರಿಗೆ, ಎಲ್ಲ ಬೇರೆ ಬೇರೆ ಎ ಐನಲ್ಲಿ ಏಜೆಂಟ್ಗಳು ಅಥವಾ ಒಂದು ವಿಶೇಷವಾದಂಥ ರೋಬೋಟ್ ಬರ್ಬೋದು. ಆದರೆ ಕೃಷಿಗೆ ಬಂದಾಗ ಬಹುಶಃ ನನಗನ್ಸಿದ ಹಾಗೆ ಟ್ರ್ಯಾಕ್ಟ್ರು ಅವೆಲ್ಲ ಉಳೋದಕ್ಕೆ ಮಾಡೋದಕ್ಕೆ ಬಂದಿದ್ರೂ ಕೂಡ ಕೃಷಿಯನ್ನು ಮನುಷ್ಯ ಸ್ವತಃ ಮಾಡಬೇಕಾಗುತ್ತೆ. ಇಲ್ಲಿ ವಿಶೇಷವಾದಂಥ ಒಂದು ಅವಕಾಶ ಇದೆ. ವಿಶೇಷವಾದಂಥ ಜಗತ್ತನ್ನು ಉಳಿಸಬಹುದಾದಂಥ, ಮುಂದಿನ ತಲೆಮಾರಿಗೆ ಒಂದು ಒಳ್ಳೆಯ ವಾತಾವರಣವನ್ನು, ಆಹಾರವನ್ನು, ಒಂದು ಉತ್ತಮವಾದಂಥ ಕೃಷಿ ಪದ್ಧತಿಯನ್ನು ನಾವು ಬಿಟ್ಟು ಹೋಗುವಂಥ ಜವಾಬ್ದಾರಿಯುತ ಮನುಷ್ಯರಾದರೆ, ಅಂದರೆ ವೈಜ್ಞಾನಿಕವಾಗಿ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಕೃಷಿ ಮಾಡ ಹೊರಟರೂ ತಪ್ಪಲ್ಲ. ಒಟ್ಟಿನಲ್ಲಿ ಭೂಮಿಯನ್ನು, ಮಣ್ಣನ್ನು ನಾವು ಬಿಡಬಾರ್ದು, ಹೈನುಗಾರಿಕೆಯನ್ನು ಬಿಡಬಾರ್ದು. ಉತ್ತಮ ತಳಿಯ ಹಸುಗಳನ್ನು ಸಾಕಿ ನಾವು ಏನು
ಹಾಲು, ಬೆಣ್ಣೆ, ಮೊಸರು, ಮಜ್ಜಿಗೆ, ತುಪ್ಪ ಹೀಗೆ ಅನೇಕ ಪದಾರ್ಥಗಳನ್ನು ಅದರಿಂದ ಪಡ್ಕೋಬೋದು. ಅದೇ ರೀತಿಯಲ್ಲಿ ಒಳ್ಳೆಯ ತೋಟಗಾರಿಕೆ ಮಾಡೋದ್ರ ಮೂಲಕ ಕಾಳುಮೆಣಸು ಇರ್ಬೋದು, ಅಥವಾ ಅಡಿಕೆ, ತೆಂಗು, ಬಾಳೆ, ಕೋಕೋ, ಕಾಫಿ, ಟೀ ಇನ್ನು ಏನು ಸಾಧ್ಯ ಇದೆ ಅಂಥದ್ದನ್ನೆಲ್ಲ ಬೆಳೆಸ್ಕೊಂಡು ಹೋಗುವುದು. ಥರದ ಹಣ್ಣುಗಳನ್ನು ಬೆಳೆಸುವಂಥದ್ದು. ನಮ್ಮ ಮನೆ ಸುತ್ತ ಅಥವಾ ನಮ್ಮ ಜಾಗದ ಸುತ್ತ ಒಳ್ಳೆಯ ಹಲಸಿನ ಗಿಡಗಳನ್ನು, ಒಳ್ಳೆಯ ಜಾತಿಯ ಹಲಸಿನ ಗಿಡಗಳನ್ನು ಹಾಕಿ ಒಳ್ಳೆಯ ಹಲಸನ್ನು ಬೆಳೆಸುವಂಥದ್ದು, ಮಾವಿನ ಗಿಡಗಳನ್ನು ಬೆಳೆಸುವಂಥದ್ದು, ಪೇರಳೆ ಗಿಡಗಳಿರ್ಬೋದು, ಹೀಗೆ ಚಿಕ್ಕು ಗಿಡಗಳಿರ್ಬೋದು, ಹೀಗೆ ಅನೇಕ ಥರದ ಹಣ್ಣು ಹಂಪಲುಗಳನ್ನು, ಆಮೇಲೆ ನಮಗೆ ಬೇಕಾದಷ್ಟು ಪರಂಗಿ ಹಣ್ಣುಗಳನ್ನು, ಪಪಾಯಿ ಹಣ್ಣನ್ನು, ಕಲ್ಲಂಗಡಿ ಹಣ್ಣನ್ನು, ಕರಗುಂಜಿ ಹಣ್ಣು ಅಂತೀವಿ ಅದನ್ನು ನಾವು ಈ ಕಡೆ, ಹೀಗೆ ಎಲ್ಲವನ್ನು ಬೆಳೆಸ್ಕೊಂಡು ಉತ್ತಮವಾದಂಥ ಸೌತೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಪಟ್ಲಕಾಯಿ ಹೀಗೆ ಥರದ ತರಕಾರಿಗಳನ್ನು ಬೆಳೆಸ್ಕೊಳ್ಬೋದು. ಸೊಪ್ಪು, ಹರಿವೆ ಸೊಪ್ಪಿರ್ಬೋದು, ಅಥವಾ ನಮಗೆ ಇನ್ನೂ ಉತ್ತಮವಾದಂಥದ್ದು ಬೇಕಂದರೆ ಉತ್ತಮವಾಗಿ ಒಂದಿಷ್ಟು ನುಗ್ಗೆ ಸೊಪ್ಪಿನ ಗಿಡಗಳು, ಅಂದರೆ ನುಗ್ಗೆ ಕೋಡಿನ ಗಿಡಗಳನ್ನು ಬೆಳೆಸ್ಬೋದು. ಭಾಳ ಒಳ್ಳೆಯ ಪದಾರ್ಥ ಅದು. ಹೀಗೆ ಥರವಾದಂಥ ವಿಶೇಷವಾದಂಥ ಕೃಷಿಯಲ್ಲಿ ನಾವು ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ನಮ್ಗೆ ಬೇಕಾದಷ್ಟು ಒಳ್ಳೆಯ ಆಹಾರವನ್ನು ಪಡ್ಕೊಂಡು ನಾವು ಚಿಂತನೆಗಳನ್ನು ಮಾಡ್ಬೋದು, ಒಳ್ಳೆಯ ಸಾಹಿತಿಗಳಾಗ್ಬೋದು, ಒಳ್ಳೆಯ ವಿಜ್ಞಾನಿಗಳಾಗ್ಬೋದು, ಒಳ್ಳೆಯ ಒಬ್ಬ ವಿದ್ಯಾವಂತ ಲಾಯರ್ ಆಗ್ಬೋದು, ಒಬ್ಬ ಒಳ್ಳೆಯ ಡಾಕ್ಟರ್ ಆಗ್ಬೋದು. ಹೀಗೆ ಆರೋಗ್ಯಕ್ಕೆ ಬೇಕಾಗುವ ಪದಾರ್ಥಗಳನ್ನು ಕೃಷಿ ಮೂಲಕ ನಾವು ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕೇ ಹೊರತು ಎಲ್ಲದಕ್ಕೂ ಹೊರದೇಶದಿಂದ ಬರುತ್ತೆ, ಭಾಳ ಚೀಪಾಗಿ ಸಿಗುತ್ತೆ ಅಂತ ಹೇಳಿ ಕಣ್ಣು ಮುಚ್ಚಿ ನಾವು ಬೆಳೆದನ್ನು ನಿಲ್ಲಿಸಿ ಹೊರದೇಶಕ್ಕೆ ಬಾಯಿ ಕೊಳ್ಕೊಂಡು ಕೂತ್ಕೊಂಡ್ರೆ ಇವತ್ತಿನ ಈ ಒಂದು ವಿದ್ಯಮಾನವನ್ನು ನೋಡಿದರೆ ಜಗತ್ತಿನಾದ್ಯಂತ ನಡೀತಿರುವಂಥ ವಿನಾಶಕಾರಿ ಯುದ್ಧದಲ್ಲಿ ನಮ್ಗನ್ಸೋದು ಜಗತ್ತಿನಿಂದ ಏನೂ ಬಾರದೇ ಇರ್ಬೋದು. ನಾವೆಲ್ಲ ಈಗ ಪುನಃ ಎತ್ತಿನ ಗಾಡಿಗಳನ್ನು ಹೊಡ್ಕೊಂಡು ನಿಧಾನ ಬೇಸಾಯ ಮನೆಗೆ ಹೋಗಿ ಗದ್ದೆ ಬಯಲಿನಲ್ಲಿ ಕೂತು ತರಕಾರಿ ಬೆಳೆಸುವುದೋ ಅಥವಾ ಕೃಷಿಗಳನ್ನು ಮಾಡುವ ಕಾಲವು ಬಂದರೂ ಬರ್ಬೋದು. ಯಾಕಂದರೆ ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ ಅಂತ ಅಂದ್ಕೊಳ್ಳಿ ಒಂದು ಮಿನಿಟಿಗೆ. ನಾವೇನು ಮಾಡೋದು, ಗಾಡಿಗಳನ್ನೆಲ್ಲ ಬದಿಗೆ ಹಾಕೋದು, ಬಸ್ಸಲ್ಲಿ ತಿರುಗಾಡ್ಲಿಕ್ಕೆ ಆಗೋದಿಲ್ಲ, ಸೈಕಲು, ಎತ್ತಿನ ಗಾಡಿ, ಹಾಗೆ ಸಾಧ್ಯವಾದರೆ ನಮ್ಮ ತೋಟದಲ್ಲಿ ಒಂದಿಷ್ಟು ಒಳ್ಳೆ ಬೆಳೆ ಬೆಳೆಸ್ಕೊಂಡು ಪರಸ್ಪರ ಬಾರ್ಡರ್ ಸಿಸ್ಟಮ್. ನಮ್ಮ ಮನೇಲಿ ಭತ್ತ ಬೆಳೆದ್ರೆ ತೆಂಗಿನಕಾಯಿ ಇಲ್ದಿದ್ದಕ್ಕೆ ಹೋಗಿ ಭತ್ತ ಕೊಟ್ಟು ತೆಂಗಿನಕಾಯಿ ತಗೊಳ್ಳೋದು, ಅಕ್ಕಿ ಕೊಟ್ಟು ತೆಂಗಿನಕಾಯಿ ತಗೊಳ್ಳೋದು, ಈ ರೀತಿ ಜೀವನವನ್ನು ನಾವು ಖಂಡಿತವಾಗಿ ಸಂತೋಷದಿಂದ ಮಾಡಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಅದರಿಂದ ಕೃಷಿಗೆ ಕುರಿತಾಗಿ ನೀವು ಮಾಡುವ ಪ್ರಯತ್ನ ಸಫಲವಾಗಲಿ, ಹೆಚ್ಚು ಜನ ಕೃಷಿಯತ್ತ ಮುಖ ಮಾಡಲಿ, ಉತ್ತಮವಾದಂಥ ಕೃಷಿ ಮಾಡಲಿ, ರಾಸಾಯನಿಕ ಗೊಬ್ಬರಗಳಿಂದ ದೂರವಿದ್ದು ಕೃತಕ ಬೀಜಗಳಿಂದ ದೂರವಿದ್ದು ಸ್ವಾಭಾವಿಕವಾದಂಥ ಕೃಷಿ ಮಾಡೋಣ. ನಾವು ನೀವೆಲ್ಲ ಸೇರಿ ಒಳ್ಳೆಯ ಮುಂದಿನ ಜನಾಂಗಕ್ಕೆ ಒಂದು ಉತ್ತಮ ಕೃಷಿ ಭೂಮಿಯನ್ನು, ಕೃಷಿ ಪದ್ಧತಿಯನ್ನು, ಆರೋಗ್ಯವಾದಂಥ ಆಹಾರಗಳನ್ನು ಒದಗಿಸಿಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋಣ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ರಿಗೂ ಶುಭವಾಗಲಿ.